ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ನಮ್ಮ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ನಮ್ಮ ರಿಸಲ್ಟ್ ಬಂದ್ಬೇಕಾದ್ರೆ 7% ರಿಸಲ್ಟ್ ಬರ್ತಾ ಇದೆ. ಯಾಕಂದ್ರೆ ಬೇರೆ ಸ್ಕೂಲ್ ಹೋದಾಗ ಏನಾಗುತ್ತೆ, ಅವ್ರು ಏನ್ ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ ಹೇಳ್ಬೇಕಾದ್ರೆ ಎಲ್ಲ ಮಕ್ಕಳು ನಾವು ಹಂಗಿದ್ರೆ ಹೇಳ್ತೀವಿ, ಸುಳ್ಳು ಹೇಳ್ಬೇಕು, ಮಿಸ್ಸಿಂಗ್ ಹೊಡಿತಾರೆ, ಏನೋ ತಪ್ಪೇ ನಾವು ಮಾಡಿದ್ವಿ. ನಾವು ಎಲ್ಲ ಮಾಡಿದ್ರೆ ಡ್ರಾಮಾ. ಬಟ್ ಅವರು ಈ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನಿಜವಾಗ್ ದೇ ಪ್ರೂವ್ಡ್ ಹೌ ರೈಟ್ ದೇ ಅವ್ರಿಗೆ ಏನ್ ಮಿಸ್ ಆಗ್ತದೆ ಅನ್ನೋದು ಅದು ಬಹಳ ಅಚ್ಚುಕಟ್ಟ, ಬಹಳ ನಿಯಂತ್ರಿತ ತೋರಿಸ್ತಾರೆ. ಅದಕ್ಕೆ ಇಟ್ಸ್ ವೆರಿ ನೈಸ್. ಯಾಕಂದ್ರೆ ಬೇರೆ ಆರ್ಟಿಸ್ಟ್ ಹುಡ್ಕೋದಕ್ಕಿಂತ ನಮ್ಮಲ್ಲಿರೋ ಒಂದು ಮಕ್ಕಳ ಪ್ರತಿಭೆ ನಾವು ತೋರಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ಅದಕ್ಕಿಂತ ಅವ್ರ ಐಡಿಯಾನೆ. ಬಟ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಮೂರಲ್ಲಿ ನೀವು ಸಾಬೀತು ಮಾಡ್ಕೊಳಕ್ ಒಂದು ಅವಕಾಶ. ಇನ್ನೇನು ಚುನಾವಣೆ ಕಾವು ಹೆಚ್ಚಾಗಿದೆ, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ? ಯಾವಾಗಿಂದ ಶಿವಮೊಗ್ಗ ಹೋಗ್ತಾ ಇದ್ದೀರಿ? ಏನ್ ಕಥೆ? ತಯಾರಿ ಅಂತ ಏನಿಲ್ಲ. ಲಾಸ್ಟ್ ಒಂದು 9 ವರ್ಷದಿಂದ ಅದು ಬೇರೆ ಪಕ್ಷ ಬೇರೆ ಟೈಮ್ ಕೂಡ ಇನ್ನು ತಯಾರಿ ಅಂತೇನಿಲ್ಲ. ನಾನು ಶಿವಮೊಗ್ಗಕ್ಕೆ ಹೋಗ್ತಾನಿದ್ದೀನಿ, ಮದುವೆ ರಿಲೇಷನ್ಸ್ಗೆಲ್ಲ ಹೋಗಿದ್ದೀನಿ, ಮಧ್ಯದಲ್ಲೇ ಹೋಗಿದ್ದೀನಿ. ಆಮೇಲೆ ಬಂಗಾರದ ಅಮ್ಮ ವರ್ಕ್ ನಡೀತಾ ಇರ್ಬೇಕಾದ್ರೆ ಅಲ್ಲಿಗೆ ಹೋಗಿದ್ದೀನಿ, ಹೋಗ್ತಾ ಇರ್ತೀನಿ ಚುನಾವಣೆ. ತಯಾರಿ ಅಂತೇನಿಲ್ಲ, ಎಲ್ಲ ಯಾರು ಹೊಸಬ್ರಿಲ್ಲ ಅಲ್ಲಿ, ನಿಮಗೆ ಗೊತ್ತಿರೋ ಜನ ಸುಮ್ಮನೆ. ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ, ಅಂದ್ರೆ ನಂಬಿಕೆ, ಈ ಸಲ ನಾನು ಒಳ್ಳೆ ಲೀಡ್ ನಲ್ಲಿ ನಾನು ಗೆಲ್ತೀನಿ ಅಥವಾ ತಯಾರಿ ಮಾಡ್ಕೊಂಡಿದ್ದೀನಿ, ಈ ಸಲ ನಿಮ್ಮ ಶಿವಮೊಗ್ಗದ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮವರು ಒಂದು ಹೋಲ್ಡ್ ಇದೆ, ಇಲ್ಲ ಆಗಿದ್ದ ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ, ನಿಮಗೆ ಯಾವ ರೀತಿ ಭರವಸೆ ಇದೆ ಸರ್? ನನಗೆ ಭರವಸೆ ಇಲ್ಲ, ನಾನು ಹೇಳ್ತೀನಿ ಅಂತ ಅನಿಸುತ್ತೆ. ಯಾಕಂದ್ರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬಾ ಚೆನ್ನಾಗಾಗಿದೆ. ಆಮೇಲೆ ಮಧುನು ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬಾ ಒಳ್ಳೆ ಪೋರ್ಟ್ಫೋಲಿಯೋ. ಅವನಿಗೆ ಬಹಳ ಕೆಲಸ ಮಾಡಕ್ಕೆ, ಅವನಿಗೆ ಎಷ್ಟು ಕೆಲಸ ಇದ್ರು ಮಾಡ್ತಾನೆ ಮಧು. ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡ್ಕೊಂಡು ಅದೆಲ್ಲ ಮಾಡ್ತಾ ಇದ್ದೀವಿ ನಾವು. ಸೊ ಇನ್ನೊಂದು ವಿಷಯ ಕೇಳ್ಪಡ್ತಿದ್ವಿ, ಅಂದ್ರೆ ಸ್ವರ್ಭದಿಂದ ಓಡಾಡ್ತಿದ್ವಿ ನೀವು ಯಾವಾಗಲೂ ಹೋದ್ರೆ. ಈ ಬಾರಿ ಶಿವಮೊಗ್ಗದಲ್ಲಿ ಏನಾದ್ರು ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಪ್ರಚಾರಕ್ಕೆ ಅನುಕೂಲ ಆಗಲಿ ಆ ತರದ ಏನಾದ್ರು ಮಾಡ್ತೀರಿ? ಅಲ್ಲಿ ಹಾಗೆ ಮನೆ ಮಾಡಿದ್ದೀವಿ, 2 ಮನೆ ಇದೆ ಈಗ. ಒಂದು ಮನೆ ಪಕ್ಕದಲ್ಲೇ ನಮ್ಮ ಮನೆ ಇದೆ ಬಂದು. ಆಮೇಲೆ ನಾನು ಬರೀ ಸ್ವಲ್ಪ ಓಡೋದಿಲ್ಲ, ನಾನು ಎಲ್ಲ ಕಡೆ ಹೋಗಿದ್ದೀನಿ, ತೀರ್ಥಹಳ್ಳಿ, ಸಾಗರ, ಹೊಸನಗರ ಎಲ್ಲ ಕಡೆ ನಾನು ಹೋಗಿದ್ದೀನಿ. ನನಗೆ ಎಲ್ಲ ಕಡೆ ತಿರುಗಾಡ್ತೀನಿ. ಲಾಸ್ಟ್ ಇದು 9 ವರ್ಷದಿಂದ ಓಡಾಡಿ. ಮೇಡಮ್, ಈ ಸಲ ಚುನಾವಣೆ ಪ್ರಚಾರದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಯಾರೆಲ್ಲ ಸ್ಟಾರ್ಸ್ ಬರ್ತಾರೆ? ನಾವಿನ್ನ ಅದ್ರ ಬಗ್ಗೆ ಎಲ್ಲ ಏನು ಡಿಸ್ಕಸ್ ಮಾಡಿಲ್ಲ. ಬಟ್ ಯಾರಿಗೂ ತೊಂದರೆ ಅಂತೂ ಕೊಡಲ್ಲ. ಯಾಕಂದರೆ ಈ ಶೆಕೆನಲ್ಲಿ ಪಾಪ ಅವ್ರುಗಳೆಲ್ಲ ಬಂದು ಕಷ್ಟಪಡೋದು ಈಗ ಬೇಡ ಅಂತ ನಾನು ಅನ್ಕೊಂತೀನಿ. ಅಣ್ಣ ಇರ್ತಾರ? ಅಣ್ಣ ಶೂಟಿಂಗ್ ಅವರು ಬಂದು ಮೇಡಮ್, ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಯಾಕಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಸರಿ ಆಗ್ಬಾರ್ದು, ಆ ನಿಟ್ಟಿನಲ್ಲಿ ಎಷ್ಟು ಕಾರ್ಯೋನ್ಮುಖರಾಗಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕರ್ತರು ಇರ್ಬೋದು, ಲೋಕಲ್ ಲೀಡರ್ಸ್. ಮಿಸ್ಟೇಕ್ಸ್ ಮೀನ್ಸ್ ಸೋಲೋದಕ್ಕೆ ಏನೆಲ್ಲ ಇದಾಗಿತ್ತು ಅದನ್ನ ಗೆಲುವಿಗೆ ಏನೆಲ್ಲ ಪೂರಕವಾಗಿ ಕಾರ್ಯ ಮಾಡ್ತಿದ್ದಾರೆ. ಪಕ್ಷನೇ ಬೇರೆ, ಟೈಮೇ ಬೇರೆ ಅದು. ಆಮೇಲೆ ವರ್ಕ್ ಮಾಡೋಕ್ಕೆ ಸಿಕ್ಕಿದವಾಗ ಬರೀ 15 ದಿವಸ ನಾನು ವರ್ಕ್ ಮಾಡಿದ್ದೆ. ಐ ಥಿಂಕ್ ಅವಾಗಲೂ ಕೂಡ ಜನ ನಾನು ಅಷ್ಟು ದಿನಕ್ಕೆ ನಾನು ಎಷ್ಟು ಜನ ಮೀಟ್ ಮಾಡೋಕ್ಕಾಯ್ತು ನಾನು ಮಾಡಿದೆ. ಅಷ್ಟು ಆ ನಂಬರ್ ಇಟ್ಸ್ ಬಿಗ್ ನಂಬರ್. ಮೇಡಮ್, ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಏನಾದರೂ ಎಲ್ಲ ಪ್ಲಾನಿಂಗ್ ಎಲ್ಲ ಆಲ್ರೆಡಿ ಆಗಿದೆಯಾ ಹೇಗೆ? ಇವಾಗ ಬರೋ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಎಲೆಕ್ಷನ್ ಮುಗಿಯೋವರೆಗೂ ಸಂಪೂರ್ಣವಾಗಿ ನೀವು ಶಿವಮೊಗ್ಗದಲ್ಲೇ ಇರ್ತೀರಿ ಅಂತ? ಇಲ್ಲ, ಹಂಗೇನಿಲ್ಲ. ಮಧ್ಯದಲ್ಲಿ ನಾನು ಬಂದು ಹೋಗ್ತೀನಿ ಇಲ್ಲಿಗೆ. ಬಟ್ ಜಾಸ್ತಿ ಸಮಯ ಅಲ್ಲೇ ಕಲಿಬೇಕಾಗುತ್ತೆ. ಯಾಕಂದರೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಶಿವಮೊಗ್ಗ ತುಂಬ ದೊಡ್ಡ ಜೊತೆಗೆ ಕೆಲವು ಊರುಗಳು ತುಂಬ ದೂರ ಇದೆ. ಸೊ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ. ಸೊ ಐ ಥಿಂಕ್ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್
ಇದು ಸಿರಿಧಾನ್ಯಗಳ ಸಂಪತ್ತು.